ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಮಾಂಗಲ್ಯಂ ತಂತುನಾನೇನ ಧಾರಾವಾಹಿ ಬಹುಶಃ ನಿಮ್ಗೆ ಎಲ್ರಿಗೂ ಕೂಡ ನೆನಪಿರುತ್ತೆ. ಅದರಲ್ಲೂ ತೇಜು ಪಾತ್ರವನ್ನು ಮರೆಯುವುದಕ್ಕೆ ಸಾಧ್ಯ ಇಲ್ಲ. ಸೊ ಇಬ್ಬರೂ ಕೂಡ ನಾಯಕ ನಟಿ ಹಾಗೆ ನಾಯಕ ನಟನನ್ನು ಎಲ್ಲರೂ ಕೂಡ ಮೆಚ್ಕೊಂಡಿದ್ರು. ಮತ್ತೆ ಅವರು ಕಿರುತೆರೆಗೆ ಯಾವಾಗ ಕಮ್ ಬ್ಯಾಕ್ ಆಗ್ತಾರೆ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಸಾಕಷ್ಟು ಜನ ಮಾಡಿದ್ದು ಉಂಟು. ಸ್ನೇಹಿತರೆ, ಈಗ ವರ್ಷಗಳ ನಂತರ ಕಿರುತೆರೆಗೆ ಮಾಂಗಲ್ಯಂ ತಂತುನಾನೇನ ತೇಜು ಎಂಟ್ರಿ ಕೊಟ್ಟಿದ್ದಾರೆ. ಸೊ ಅಪ್ಪು ಬದಲು ನೀವೇ ಹೀರೋ ಆಗಿ ಅಂತ ಫ್ಯಾನ್ಸ್ ಕೂಡ ಹೇಳಿದ್ದಾರೆ. ಹಾಗಾದರೆ ಇವರು ಯಾವ ಧಾರಾವಾಹಿಗೆ ಎಂಟ್ರಿ ಕೊಟ್ಟಿರೋದು? ಇಷ್ಟು ವರ್ಷಗಳ ಕಾಲ ಎಲ್ಲಿದ್ರು? ಕಿರುತೆರೆಯಿಂದ ದೂರ ಉಳಿಯೋದಕ್ಕೆ ಕಾರಣ ಏನು? ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ಕೊಡ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಹಲವು ವರ್ಷಗಳ ಬಳಿಕ ಶ್ರೀಗೌರಿ ಸೀರಿಯಲ್ ಮೂಲಕ ಕಿರುತೆರೆಗೆ ಮತ್ತೆ ಎಂಟ್ರಿ ಕೊಟ್ಟಿದ್ದಾರೆ ಮಾಂಗಲ್ಯಂ ತಂತುನಾನೇನ ನಟ ಆರ್.ಕೆ. ಚಂದನ್. ಸ್ನೇಹಿತರೆ, ಸೊ ಇವರ ನಿಜವಾದ ಹೆಸರು ಆರ್.ಕೆ. ಚಂದನ್. ಸೊ ತಮ್ಮ ನೆಚ್ಚಿನ ತೇಜಸ್ವಿಯನ್ನ ನೋಡಿ ಜನ ಫುಲ್ ಖುಷಿಯಾಗಿದ್ದಾರೆ. ಈ ಸೀರಿಯಲಲ್ಲಿ ನೀವೇ ಇದ್ದು ಬಿಡಿ ಅನ್ನುವಂಥ ಸಾಕಷ್ಟು ಕಮೆಂಟ್ಗಳು ಕೂಡ ಇವರಿಗೆ ಬರ್ತಾ ಇದೆ. ಸೊ ಕೆಲವು ವರ್ಷಗಳ ಹಿಂದೆ ನಮಗೆ ನೆನಪಿರ್ಬೋದು, ಕಲರ್ ಸೂಪರ್ ವಾಹಿನಿಯಲ್ಲಿ ಮಾಂಗಲ್ಯಂ ತಂತುನಾನೇನ ಅನ್ನುವಂಥ ಸೀರಿಯಲ್ ಪ್ರಸಾರ ಆಗ್ತಾ ಇತ್ತು. ಸೊ ಈ ಸೀರಿಯಲಲ್ಲಿ ಜೋಡಿಯಾದಂತಹ ತೇಜಸ್ವಿ ಶ್ರಾವಣಿ ಭಾರೀ ಜನಪ್ರಿಯತೆಯನ್ನು ಪಡೆದಿದ್ರು. ಸ್ನೇಹಿತರೆ, ಇಬ್ಬರ ಮುದ್ದಾದ ಜೋಡಿಗೆ ಜನ ಫಿದಾ ಕೂಡ ಆಗಿದ್ರು. ಆದರೆ ಕೊರೋನಾ ಕಾರಣದಿಂದ ಸೀರಿಯಲ್ ಶಾಶ್ವತವಾಗಿ ಪ್ರಸಾರವನ್ನು ನಿಲ್ಲಿಸಿತು. ಜನರಿಗೆ ಅದು ಭಾರೀ ಬೇಸರವನ್ನು ತಂದಿತ್ತು. ಕೋವಿಡ್ ಮುಗಿದ ಬಳಿಕ ಕೂಡ ಸಾಕಷ್ಟು ಜನ ಕೇಳಿದ್ದು ಕೂಡ ಇದೆ, ಈ ಒಂದು ಧಾರಾವಾಹಿಯನ್ನು ಕಂಟಿನ್ಯೂ ಮಾಡಿ ಅನ್ನುವಂಥದ್ದು. ಸೊ ಶ್ರಾವಣಿಯಾಗಿ ನಟಿಸಿದ್ದಂತಹ ದಿವ್ಯಾ ವಾಘಕರ್ ಬಳಿಕ ಹಲವು ಸೀರಿಯಲ್ಗಳಲ್ಲಿ ನಟಿಸಿದ್ರು. ಆದರೆ ತೇಜು ಎಲ್ಲಿ ಹೋದ್ರು ಅಂತ ಎಲ್ಲರೂ ಕೂಡ ಪ್ರಶ್ನೆ ಮಾಡ್ತಾ ಇದ್ರು. ಸೊ ಸದ್ಯ ಗೌರಿಶಂಕರ ಸೀರಿಯಲ್ನಲ್ಲಿ ದಿವ್ಯಾ ವಾಘಕರ್ ನಟಿಸ್ತಾ ಇದ್ದಾರೆ. ಆದರೆ ತೇಜಸ್ವಿ ಪಾತ್ರದಲ್ಲಿ ನಟಿಸಿದ್ದಂಥ ಆರ್.ಕೆ. ಚಂದನ್ ಮತ್ತೆ ನಾವು ನೋಡ್ಬೋದು ಸೀರಿಯಲ್ನಲ್ಲಿ ಕಾಣಿಸ್ಕೊಂಡೇ ಇಲ್ಲ. ಇದೀಗ ವರ್ಷಗಳ ಬಳಿಕ ಮತ್ತೆ ಕಿರುತೆರೆಗೆ ಎಂಟ್ರಿ ಕೊಟ್ಟಿರುವಂಥದ್ದು. ಹೌದು ಸ್ನೇಹಿತರೆ, ಚಂದನ್ ಇದೀಗ ವಿರಾಟ್ ಆಗಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವಂತಹ ಶ್ರೀಗೌರಿ ಸೀರಿಯಲ್ಗೆ ಮತ್ತೆ ಕಮ್ಬ್ಯಾಕ್ ಆಗಿದ್ದಾರೆ. ಸೊ ಗೌರಿ ಸೀರಿಯಲ್ನಲ್ಲಿ ಬಿಸ್ನೆಸ್ ಮೆನ್ ಆಗಿ ಚಂದನ್ ನಟಿಸಿದ್ದು, ಮಾಣಿಕ್ಯ ತನ್ನ ತಂಗಿ ಗೌರಿಗಾಗಿ ಹುಡುಗಿ ಹುಡ್ತಿದ್ದಂತಹ ಸಂದರ್ಭದಲ್ಲಿ ಇವರ ಆಗಮನವಾಗಿದ್ದು, ಆತನೇ ತನ್ನ ತಂಗಿಗೆ ಬೆಸ್ಟ್ ಅಂತ ಮಾಣಿಕ್ಯ ನಿರ್ಧಾರವನ್ನು ಮಾಡಿರೋದು. ಸೊ ವಿರಾಟ್ ಗೌರಿ ಮನೆಗೆ ನೇರವಾಗಿ ಎಂಟ್ರಿ ಕೂಡ ಕೊಟ್ಟಿದ್ದಾರೆ. ಸೊ ಪ್ರತಿದಿನ ನೆಲದ ಮೇಲೆ ಎಲ್ಲರೂ ಕೂಡ ಮೆಟ್ಟಿಕೊಂಡು ಹೋಗುವಂಥ ರಂಗೋಲಿಯಲ್ಲೂ ಪರ್ಫೆಕ್ಷನ್ ಹುಡುಕುವಂಥ ಗೌರಿ ಮೊದಲ ನೋಟದಲ್ಲಿ ವಿರಾಟ್ಗೆ ಇಷ್ಟ ಆಗಿದ್ದು, ತನ್ನ ಮನೆಯವರನ್ನ ಕರ್ಕೊಂಡು ನೇರವಾಗಿ ಗೌರಿ ಮನೆಗೆ ಹುಡುಗಿ ಕೇಳೋದಕ್ಕೆ ಬಂದಿದ್ದಾನೆ. ಸ್ನೇಹಿತರೆ, ಸೊ ಹಲವು ವರ್ಷಗಳ ಬಳಿಕ ತಮ್ಮ ನೆಚ್ಚಿನ ಹೀರೋನನ್ನ ತೆರೆ ಮೇಲೆ ನೋಡಿ ಅಭಿಮಾನಿಗಳು ಸಿಕ್ಕಾಪಟ್ಟೆ ಖುಷಿಯಾಗಿರುವಂಥದ್ದು. ಸೊ ಚಂದನ್ ಅವರನ್ನ ಮತ್ತೆ ಕಿರುತೆರೆಗೆ ಕರ್ಕೊಂಡು ಬಂದಿದ್ದಕ್ಕೆ ಥ್ಯಾಂಕ್ಸ್ ಅಂತ ಜನ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಹ್ಯಾಂಡ್ಸಮ್ ಹಂಗ್ ತೇಜು ಈಸ್ ಬ್ಯಾಕ್. ಎಷ್ಟೋ ವರ್ಷಗಳ ಬಳಿಕ ಇವರನ್ನ ಕಿರುತೆರೆಯಲ್ಲಿ ನೋಡೋದು ತುಂಬ ಖುಷಿಯಾಗಿದೆ. ಸೊ ಇನ್ನೂ ಕೂಡ ಚಂದನ್ ಅವರನ್ನ ಮಾಂಗಲ್ಯಂ ತಂತುನಾನೇನದ ತೇಜು ಆಗಿ ಕರೀತಿರುವಂಥ ಅಭಿಮಾನಿಗಳು ಇವರೇ ಹೀರೋ ಆಗಬೇಕಿತ್ತು. ಸೊ ಗೌರಿ ವಿರಾಟ್ ಜೋಡಿ ತುಂಬಾ ಚೆನ್ನಾಗಿರ್ತಿತ್ತು ಅಂತ ಕಮೆಂಟ್ ಕೂಡ ಮಾಡಿದ್ದಾರೆ. ಸೊ ಗೌರಿ ಹಾಗೆ ವಿರಾಟ್ಗೆ ಮದುವೆ ಮಾಡಿಸ್ಬಿಡಿ ಅಂತ ಕೂಡ ಸಲಹೆಯನ್ನು ಕೊಡ್ತಾ ಇದ್ದಾರೆ. ಸೊ ಅಪ್ಪುಗಿಂತ ಇವರೇ ಚೆನ್ನಾಗಿದ್ದಾರೆ, ಸೊ ಅಪ್ಪುನ ಚೇಂಜ್ ಮಾಡಿ ಇವರನ್ನೇ ಹಾಕಿಬಿಡಿ ಅನ್ನುವಂಥ ಒಂದಷ್ಟು ಸಲಹೆಗಳು ಅಂದರೆ ಇವರ ಅಭಿಮಾನಿಗಳು ಕಮೆಂಟನ್ನು ಮಾಡ್ತಿರುವಂಥದ್ದು. ಇನ್ನು ಸ್ನೇಹಿತರೆ, ಚಂದನ್ ಬಗ್ಗೆ ಹೇಳೋದಾದರೆ, ಮಾಂಗಲ್ಯಂ ತಂತುನಾನೇನ ಸೀರಿಯಲ್ ಬಳಿಕ ಈತ ಎಲ್ಲಿ ಹೋದ್ರು ಅಂತ ಸಾಕಷ್ಟು ಜನ ಕೇಳ್ತಾ ಇದ್ದಾರೆ. ಅಂದರೆ ಸೀರಿಯಲ್ಗಳಲ್ಲಿ ಈತ ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ. ಸೊ ಚಂದನ್ ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ರು. ಸ್ನೇಹಿತರೆ, ಬಿಂಗೋ ಆಗಿರ್ಬೋದು, ಕಟ್ಟಾರ, ಹೀಗೆ ಸಾಕಷ್ಟು ಸಿನಿಮಾಗಳಲ್ಲಿ ಚಂದನ್ ಬಣ್ಣ ಹಚ್ಚಿದ್ದಾರೆ. ಸದ್ಯ ವಿಶೇಷ ಅತಿಥಿ ಪಾತ್ರದಲ್ಲಿ ಶ್ರೀಗೌರಿಯಲ್ಲಿ ಕಾಣಿಸಿಕೊಂಡಿದ್ದಾರೆ. ಸೊ ಇವರ ಪಾತ್ರ ನೆಗೆಟಿವ್ ಆಗಿದೆಯೋ ಪಾಸಿಟಿವ್ ಆಗಿದೆಯೋ, ಗೌರಿಯನ್ನು ಮದುವೆ ಆದರೆ ಅಪ್ಪು ಕತೆ ಏನು, ಇವರ ನೆಗೆಟಿವ್ ಶೇಡ ಏನು ಎತ್ತ, ಎಲ್ಲದಕ್ಕೂ ಕೂಡ ಕಾದು ನೋಡಬೇಕು. ಸ್ನೇಹಿತರೆ, ಸದ್ಯಕ್ಕೆ ಎಂಟ್ರಿ ಆಗಿರುವಂಥದ್ದು. ಸೊ ಮುಂದೆ ಏನೇನಾಗುತ್ತೋ ಅನ್ನೋದನ್ನು ಕಾದು ನೋಡಬೇಕು. ಸೊ ಎಷ್ಟು ದಿನ ಇವರು ಈ ಸೀರಿಯಲಲ್ಲಿ ಇರ್ತಾರೆ, ಸೊ ಮತ್ತೆ ಕಂಪ್ಲೀಟ್ ಆಗಿ ಹೀರೋ ಆಗಿ ಸೀರಿಯಲ್ಗೆ ಎಂಟ್ರಿ ಕೊಡ್ತಾರಾ? ಸೊ ನಿಮಗೆ ಏನನ್ಸುತ್ತೆ ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಪ್ಪದೇ ತಿಳಿಸಿ. ಜೊತೆಗೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ.